ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಬಟಾಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ಅದು ಮುಳುಗುವಷ್ಟು ನೀರು ಹಾಕಿ 3 ವಿಷಲು ಕೂಗಿಸ್ಕೊಳ್ತೀನಿ. ತುಂಬ ಬೇಯಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು. ಆಲೂಗೆಡ್ಡೆ ಬೆಂದಿರಬೇಕು, ಮೆತ್ತಗಿರಬಾರ್ದು, ಆ ಥರ ಬೇಯಿಸ್ಕೋಬೇಕು. ಇಲ್ಲಿ ಒಂದು ಚಿಕ್ಕ ಬೌಲಲ್ಲಿ 1 ಬೌಲ್ ಆಗೋಷ್ಟು ಅಕ್ಕಿ ನೆನೆಸಿಟ್ಟಿದ್ದೆ. ಅಕ್ಕಿ ನೆನೆಸದೇ ಇದ್ದರೆ ಹಾಗೆ ಕೂಡ ಅಕ್ಕಿ ಹಿಟ್ಟು ಹಾಕಿ ಮಾಡ್ಕೋಬೋದು. ನಾನಿಲ್ಲಿ ರಾತ್ರಿ ಅಕ್ಕಿ ನೆನೆಸಿಟ್ಟಿದ್ದೆ 1 ಬೌಲ್ ಅಷ್ಟೇ, ಚಿಕ್ಕ ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ. ಇವಾಗ ಇದನ್ನು ನೋಡಿ ರುಬ್ಕೊಂಡಾಗಿದೆ. ಇವಾಗ ಬೇಯಿಸಿದ್ದಂಥ ಆಲೂಗೆಡ್ಡೆ ಬಟಾಟವನ್ನು ಕಟ್ ಮಾಡಿ ನಾವು ರುಬ್ಬಿದಂಥ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬೇಯಿಸ್ಕೋಬೇಕು. ತುಂಬ ಬಟಾಟೊ ಹಾಕಿದರೆ ತುಂಬ ಸಾಫ್ಟ್ ಬರುತ್ತೆ. ನಾವು ಎಷ್ಟು ಅಳತೆ ಹಿಟ್ಟು ತೊಗೊಂಡಿರ್ತೀವಿ ಅಷ್ಟು ಹಾಕ್ಕೋಬೋದು. ಅಕ್ಕಿ ನೆನೆಸದೇ ಕೂಡ ಹಾಗೆ ಮಾಡ್ಕೋಬೋದು. ಅಕ್ಕಿ ಹಿಟ್ಟಲ್ಲಿ ನಾನಿಲ್ಲಿ ನೆನೆಸಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಒಂದು ದೊಡ್ಡ 2 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಆಲೂಗೆಡ್ಡೆ ಬಟಾಟವನ್ನು ರುಬ್ಕೊಂಡು ಬಂದು ಮತ್ತು ಜೋಳದ ಹಿಟ್ಟನ್ನು ಕೂಡ 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಮೊಸರು, ಬಟಾಟೊ, ಅಕ್ಕಿ ಮತ್ತು ಜೋಳದ ಹಿಟ್ಟು ಇಷ್ಟನ್ನು ರುಬ್ಕೊಂಡು ಬಂದಿರೋದು. ಇವಾಗ ರುಬ್ಬಿರೋದಕ್ಕೆ ನಾವು ಕ್ಯಾರೆಟ್ ತುರಿದಿರೋದು, ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂಥ ಕರಿಬೇವು, ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂಥ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದು, ಮತ್ತು ಒಂದು ಸ್ವಲ್ಪ ಜಾಸ್ತಿನೇ 1 ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪಿದು ಚೆನ್ನಾಗಿ ತೊಳೆದು ಕಟ್ ಮಾಡಿರೋ ಅಂಥದ್ದು. ಇದಕ್ಕೆ ಕ್ಯಾಪ್ಸಿಕಮ್ಮನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ನನ್ನ ಹತ್ರ ಇರಲಿಲ್ಲ, ನಿಮ್ಮ ಹತ್ರ ಇದ್ದರೆ ಈ ಥರ ಮಾಡುವಾಗ ಕ್ಯಾಪ್ಸಿಕಮ್ಮನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪು, ನಾನಿಲ್ಲಿ ಸೋಡಾ ಹುಡಿ ಬಳಸ್ತಾ ಇದ್ದೀನಿ. ಅದ್ರ ಬದಲಿಗೆ ನೀವು ಈನೋ ಕೂಡ ಬಳಸ್ಬೋದು. ನನಗೆ ಈನೋ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಒಂದು ಕಡಲೆಕಾಳಷ್ಟು ಸೋಡಾ ಹುಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದೇ ನೆನೆಸಿಡಬೇಕು ಅಂತ ಏನಿಲ್ಲ. ಒಂದು ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಒರೆಸ್ಕೊಳ್ತಾ ಇದ್ದೀನಿ. ಹಾಗೇ ಬರುತ್ತೆ, ಎಣ್ಣೆ ಹಾಕಬೇಕು ಅಂತ ಏನಿಲ್ಲ. ನೋಡಿ ಚೆನ್ನಾಗಿ ನೀಟಾಗಿ ಒರೆಸ್ಕೊಂಡು ಒಂದೊಂದು ಸಲ ಮಾಡುವಾಗೂ ಈ ಥರ ಮಿಕ್ಸ್ ಮಾಡಿ ಎಲ್ಲ ಒಂದೇ ಹತ್ರ ಕೂತ್ಕೊಂಡಿರುತ್ತೆ. ನಿಮಗೆ ಎಷ್ಟು ತೆಳು ಬೇಕು, ದಪ್ಪ ಬೇಕು ನೋಡಿಕೊಂಡು ಹಾಕ್ಕೋಬೇಕು. ನಾನು ಇಲ್ಲೊಂದು ಸ್ವಲ್ಪ ದಪ್ಪ ಮಾಡ್ತಾಯಿದ್ದೀನಿ. ಮೇಲ್ಗಡೆ ತುಪ್ಪ, ಎಣ್ಣೆ, ಬೆಣ್ಣೆ ಏನಾದರೂ ಹಾಕ್ಕೋಬೋದು. ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಎಣ್ಣೆಗಿಂತ. ಹಾಕಿದರೆ ಹಾಕ್ಬೋದು, ಹಾಕದೆ ಕೂಡ ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದು ಬೇಡ ಹಾಗೆ ಕೂಡ ಮಾಡ್ಕೋಬೋದು. ಈ ಥರ ಮುಚ್ಚಿ ಬೇಯಿಸಿ ಆದ ನಂತರ ತಿರುಗಿಸಾಕೋಬೇಕು. ಇದಕ್ಕೆ ಎಣ್ಣೆ, ಬೆಣ್ಣೆ ದೋಸೆಗೆ ಏನು ಹಾಕದೆ ಕೂಡ ಮಾಡ್ಬೋದು, ಹಾಕಿದರೂ ಚೆನ್ನಾಗಿರುತ್ತೆ. ನೋಡಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಹಾಗೆ ಕೂಡ ಮಾಡ್ಬೋದು. ಎಣ್ಣೆ ಬೇಕು ಅಂತ ಇಲ್ಲ, ತುಪ್ಪ ಬೆಣ್ಣೆ ಬೇಕು ಅಂತಲೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಕ್ಕಿ ನೆನೆಸ್ಬೇಕು ಅಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಮಿಕ್ಸಿ ಜಾರಿಗೆ ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು, ರಾಗಿ ಹಿಟ್ಟು ಯಾವುದಾದ್ರೂ ಆಯಿತು ಹಾಕ್ಕೊಂಡು ಇವನ್ನೆಲ್ಲ ಹಾಕಿ ಮಾಡ್ಬೋದು. ಬಟಾಟೊ ಒಂದು ಬೇಕಂದರೆ ಬಟಾಟೊ ಬೇಯಿಸ್ಕೊಂಡು ಅದನ್ನು ಸಹ ರುಬ್ಬಕ್ಕೆ ಹಾಕ್ಕೋಬೇಕು. ತುಂಬ ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ನಿಮಗೆ ಎಷ್ಟು ಮಾಡ್ತೀರೋ ಅಷ್ಟು ನೋಡಿ ಬೇಯಿಸ್ಕೊಂಡು ಮಾಡ್ಕೋಬೋದು. ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದು. ನೋಡಿ ಇನ್ನೊಂದು ಹಾಕಿದ್ದೀನಿ, ತುಂಬ ರುಚಿ ಇರುತ್ತೆ ತಿನ್ನಲಿಕ್ಕೆ. ಅಕ್ಕಿ ನೆನೆಸ್ಬೇಕು ಅಂತಲೇ ಇಲ್ಲ, ಹಾಗೆ ಕೂಡ ಬಟಾಟೊ ಒಂದು ಬೇಯಿಸ್ಕೊಂಡು ಇವೆಲ್ಲ ತರಕಾರಿ ಹಾಕ್ಕೊಂಡು ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಣ್ಣೆನೂ ಬೇಕು ಅಂತಲೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ ರೆಡಿಯಾಗಿದೆ. 2 ಕೂಡ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಶೇಂಗಾ ಚಟ್ನಿ ಮಾಡಿದ್ದೆ ನಾನು. ಶೇಂಗಾ ಚಟ್ನಿ ಮತ್ತು ದೋಸೆ. ಈ ಚಟ್ನಿ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ.
ನೋಡಿ, ತುಂಬ ತೆಳುವು ಮಾಡಿಲ್ಲ, ತುಂಬ ದಪ್ಪನೂ ಮಾಡಿಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ನಂಗೆ ತೆಳು ಇದ್ರೇ ಇಷ್ಟ, ಕ್ರಿಸ್ಪಿಯಾಗಿರಬೇಕು. ಅದಕ್ಕೆ ಸ್ವಲ್ಪ ತೆಳುವು, ದಪ್ಪ ಬೇಕಾದ್ರೂ ಮಾಡ್ಕೋಬೋದು, ತೆಳುವು ಬೇಕಾದರೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ತುಂಬ ರುಚಿ ಇರುತ್ತೆ ಕೂಡ, ಬೇಕು ಅಂದಾಗ ಬೇಗನೆ ಮಾಡ್ಕೋಬೋದು. ತುಂಬ ರುಚಿಯಾದ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ದೋಸೆ ಇದು. ಸಾಫ್ಟಾಗಿ ಇರುತ್ತೆ ಬಟಾಟೊ ಹಾಕಿರೋದ್ರಿಂದ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.